ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ರೆಸಿಪಿ ತೊಗೊಂಬಂದಿನಿ. ಅದು ಏನು ಅಂದರೆ, ನಾವು ಮದುವೆ ಮನೆ ಶೈಲಿಯಲ್ಲಿ ನಾವು ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಗೆಸ್ಟ್ ಬಂದಾಗ ಈ ಥರ ಹಬ್ಬ ಹರಿದಿನಗಳಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನು ತೊಗರಿಬೇಳೆ 4 kg ತೊಗೊಂಡಿದ್ದೀನಿ. ಹೆಸರುಬೇಳೆನೂ ಸಹ 4 kg ತೊಗೊಂಡಿದ್ದೀನಿ. ನಾವು ಹೆಸರುಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನಾನು ಸೇಮ್ ಕ್ವಾಂಟಿಟಿ ಅಂದರೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಎಲ್ಲ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿನಿ. ಸುಮಾರು ಒಂದು 200 ಗ್ರಾಮ್ ಆಗುವಷ್ಟು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿನಿ. ಒಂದು 1/4 kg ಟೊಮೊಟೊ, ಹುಳಿ ಟೊಮೊಟೊ ಹಣ್ಣಾಗಿರೋದು ಎಲ್ಲದನ್ನು ಸಹ ಒಂದು ಟೊಮೊಟೊದಲ್ಲಿ 4 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಕಟ್ಟು ಅರಿವೆ ಸೊಪ್ಪು ತೊಗೊಂಡಿದ್ದೀನಿ. ಇನ್ನೊಂದು ಕಟ್ಟಲ್ಲಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಇದಕ್ಕೊಂದು ಸ್ವಲ್ಪ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ಕೊಂಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1/4 kg ನುಗ್ಗೆಕಾಯಿ ಅಷ್ಟನ್ನು ಸೇರಿಸಿ ಒಂದು ಹಿಡಿಯುವಷ್ಟು ಬೆಳ್ಳುಳ್ಳಿನೂ ಸಹ ಹಾಕಿದ್ದೀನಿ. ನಾನು ನಾಟಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನು ಜೀರಿಗೆನೂ ಸಹ ಸೇರಿಸಿ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ಅಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನೂ ಸಹ ಅಡುಗೆ ಎಣ್ಣೆ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಅಡುಗೆ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಮುಳುಗುವಷ್ಟು ನೀರನ್ನು ಸಹ ಸೇರಿಸಿ ನಾವು ಕುಕ್ಕರ್ ಕ್ಯಾಪ್ ಮುಚ್ಚಿ 2ರಿಂದ 3 ವಿಷಲ್ ತೆಗೆದ್ರೆ ಆಗೋಯ್ತು. ತುಂಬ ಚೆನ್ನಾಗಿ ಬರುತ್ತೆ. ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿ 2ರಿಂದ 3 ವಿಷಲ್ ತೆಗೆದ್ರೆ ಸಾಕು. 2 ವಿಷಲ್ ಆದರೆ ಆಗೋಯ್ತು. ಇದಕ್ಕೇನೇನು ನಾವು ಕುಕ್ಕರ್ ಕ್ಯಾಪೆಲ್ಲ ಓಪನ್ ಮಾಡಿದ್ಮೇಲೆ ಈ ಥರ ಸಾಫ್ಟಾಗಿ ಎಲ್ಲ ರೀತಿ ತರಕಾರಿನೂ ಸಹ ಬೆಂದಿದೆ. ನೀವು ಬೇಕಿದ್ದರೆ ಸಾಂಬಾರು ಸೌತೆಕಾಯಿನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಸಾಂಬಾರು ಸೌತೆ ಬಳಸ್ತಾ ಇಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ನಾವು ಒಗ್ಗರಣೆ ಬೇಕಾಗುವಷ್ಟು ಎಣ್ಣೆನೂ ಸಹ ಹಾಕಿ 1 ಸ್ಪೂನ್ ಜೀರಿಗೆ ಸಾಸಿವೆ ಹಾಕಿ ಚಿಟಪಟ ಅಂದಮೇಲೆ ನಾವು ಜೀರಿಗೆ ಫಸ್ಟೇ ಆ್ಯಡ್ ಮಾಡ್ಕೊಂಡಿದ್ವಿ ಬೇಳೆ ಬೇಯಿಸೋದಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ 1 ಹಿಡಿಯುವಷ್ಟು ಹಾಕಿ ಕರಿಬೇವನ್ನು ಸಹ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ನಾವು ಬೆಳ್ಳುಳ್ಳಿದು ಘಮ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಘಮ ಬಂದ್ರೇ ಸಾಂಬಾರು ಒಳ್ಳೆ ಘಮ ಬರೋಕ್ಕೆ ಸಾಧ್ಯ. ಇದಕ್ಕೇನೆ ನಾನು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸಿದ್ದೀನಿ. ನೀವು ಇದನ್ನು ಇಷ್ಟಪಡಲ್ಲ ಅನ್ನೋರು ನೀವು ಡೈರೆಕ್ಟಾಗಿ ನೀವು ಸಾಂಬಾರು ಪುಡಿ ನೀವು ಹಾಕೋಬೋದು. ಸಾಂಬಾರು ಪೌಡ್ರನ್ನ ನಾನು ಅದನ್ನು ಯಾವುದನ್ನು ಸಹ ನಾನು ಒರಿಜಿನಲ್ ಟೇಸ್ಟಿಯಾಗಿರಲಿ ಅಂತ ನಾನು ಬಳಸ್ತಾ ಇಲ್ಲ. ನೀವು ಬೇಕಿದ್ರೆ ಒಂದು 2 ಪ್ಯಾಕ್ 10 ರೂಪಾಯಿನ ಬೇಕಿದ್ರೆ ಸೇರಿಸ್ಕೋಬೋದು. ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ನಾನು ಫಸ್ಟಿಗೆ ಒಂದು ಸ್ವಲ್ಪ ಹಾಕಿದ್ದೆ, ಅದು ಸ್ಕಿಟ್ ಆಗಿಬಿಟ್ಟಿದೆ. ಇದಕ್ಕೆ ಸೇರಿಸ್ಬಿಟ್ಟು ನಮಗೆ ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಸಾಂಬಾರು ಮಾಡ್ಕೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ನಾವು ಪ್ಲೇಟ್ ಮುಚ್ಚಿ ನಾವು ಮಿನಿಮಮ್ ಅಂದರೆ ಒಂದು 1/4 ಗಂಟೆನಾದ್ರು ಕುದಿಬೇಕು. ಸಾಂಬಾರು ಒಳ್ಳೆ ಘಮ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಬಿಸಿ ರೈಸ್ ಜೊತೆಗೆ ಉಪ್ಪಿನಕಾಯಿ, ಸೈಡ್ ಡಿಶ್ ಆಗಿ ಬೋಂಡ, ಬಜ್ಜಿ ಏನಾದ್ರು ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಇದ್ರ ಮುಂದೆ ಯಾವುದೇ ರೀತಿ ಸಾಂಬಾರು ಬೇಡ ಅನ್ನುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗೋಯಿತು. ನಾವು ಮದುವೆ ಮನೆಯಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ನಲ್ಲಿ ಹೋದಾಗ ನಾವು ತಿಳಿ ಸಾಂಬಾರಲ್ಲಿ ಒಂದು ತುತ್ತು ಜಾಸ್ತಿನೇ ಸಹ ಊಟ ಮಾಡ್ತೀವಿ. ಆ ಟೇಸ್ಟ್, ಆ ರುಚಿ ಬರಬೇಕು ಅಂದರೆ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ಸಾಂಬಾರು ತುಂಬ ರುಚಿಯಾಗಿ ತುಂಬಾ ಅದ್ಭುತವಾಗಿ ಬಂದಿತ್ತು. ಇಲ್ಲಿ ಹಬ್ಬ ಇರೋದ್ರಿಂದ ನಾನು ಮಿನಿಮಮ್ ಅಂದರೆ ಒಂದು 35 ಜನದಿಂದ 40 ಜನ ಊಟ ಮಾಡುವಷ್ಟು ಸಾಂಬಾರು ಮಾಡಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೂಪರಾಗಿ ಬಂದಿತ್ತು ಸಾಂಬಾರು. ರೈಸ್ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು. ಥ್ಯಾಂಕ್ ಯು.